Hi guys, welcome back to my YouTube channel. ಓಕೆ, ನಾನು ಇವತ್ತು ಇಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತ ಹೇಳಿದರೆ ಉಪ್ಪಿನಂಗಡಿಯಿಂದ ಒಂದು 10-20 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕಂತೆ, ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಆಚೆ ಸೈಡು, ಒಬ್ಬಳೇ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಆಯಿತಾ. ಹಾಗೆ ನೋಡುವ ಎಲ್ಲಿ ಪ್ರೋಗ್ರಾಮ್ ಏನು ಅಂತ. ಹಾಗೆ ಇವತ್ತು ನನ್ನ ಜೊತೆ ಯಾರೆಲ್ಲ ಇರ್ತಾರೆ ಎಲ್ಲರನ್ನ ಕೂಡ ನಾನು ತೋರಿಸ್ತೀನಿ ಆಯಿತಾ. ಹಾಗೆ ಇವಾಗ ನಾನು ಈ ಡ್ರೆಸ್ಸನ್ನು ವೇರ್ ಮಾಡಿದ್ದೀನಿ, ಪರ್ಪಲ್ ಕಲರ್ ತುಂಬ ಇಷ್ಟ ನನಗೆ, ಅದಕ್ಕೋಸ್ಕರ ಪರ್ಪಲ್ ಕಲರನ್ನು ವೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಬೇಗ ರೆಡಿಯಾಗಿ 9 ಗಂಟೆಗೆ ನಾನು ಇಲ್ಲಿಂದ ಹೋಗಬೇಕು ಗೈಸ್. ನಂದು ವಾಚ್ ಎಲ್ಲಿಂಟು ಅಂತಲೇ ಗೊತ್ತಿಲ್ಲ ಆಯಿತಾ, ಎಲ್ಲಿ ಇಟ್ಟಿದ್ದೇನೆ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಸೊ ಅದಕ್ಕೆ ಇವಾಗ ಎಂತ ಮಾಡೋದು ಅಂತ ಆಗಿದೆ. ನನ್ನ ಹತ್ರ ಇರೋದೇ ಒಂದೇ ವಾಚ್, ಇಲ್ಲದಿದ್ದರೆ 2 ಕೈಗೆ ಬ್ಯಾಂಗಲ್ಸ್ ಹಾಕ್ಲಾ ಆ ಥರ ಸಹ ಆಗುತ್ತೆ. ಎಂತ ಮಾಡಬೇಕಂತ ಗೊತ್ತಿಲ್ಲ. ಬ್ಯಾಂಗಲ್ಸ್ ಅಂದರೆ ಫುಲ್ ಇದೆ ಆಯಿತಾ, ಹಾಗೆ ಮಾಡಲಾ ಅಂತಲ್ಲ, ನೀವೇನಂತ ಹೇಳ್ತೀರಿ? ಎಷ್ಟಿದೆ? 4, 6, 8, 10, 12, 13 ಆಚೆ ಕೈಗೆ ಸಹ ಸಿಗ್ಬೋದಷ್ಟು. ಬ್ಯಾಂಗಲ್ಸ್ ನನಗೆ ಇಷ್ಟನೇ, ಬಟ್ ಒಂದು ಕೈಗೆ ನಾನು ಜಾಸ್ತಿ ಇದು ವಾಚ್ ಕಟ್ತೀನಿ, ಇಲ್ಲದ್ರೆ ಟೈಮ್ ಗೊತ್ತಾಗಲ್ಲ, ಅದಕ್ಕೋಸ್ಕರ. ಫ್ಯಾನ್ ಹಾಕ್ಬೇಕಷ್ಟೇನೋ ಅಂತ ನೋಡಿ, ಹಾಕ್ಲಾ? ಇಷ್ಟು ಹಿಂಗೆ ಕಾಣುತ್ತೆ, ಹಾಕ್ಲಾ? ನೋಡುವ ಈಚೆ ಕೈಗೆ ಇಷ್ಟು ಉಂಟಾಗಲಿ. 3, 6, 9, 10, 11 ಒಂದು ಬಳೆ ಕಮ್ಮಿ ಇದೆ. ಇವತ್ತಿನ ಫಂಕ್ಷನಲ್ಲಿ ಜಾಸ್ತಿ ನಾನೇನಾ ಅಂತ ಬಳೆ ಹಾಕಿರೋದು. ಕಮ್ಮಿ ಕಾಣ್ತಾ ಇದೆ ಅಲ್ವಾ? ಅದಂದರೆ ಇದು ಸ್ವಲ್ಪ, ಇದು ಸೇಮ್ ಬಳೆ ಮಾತ್ರ, ಆದರೆ ಸ್ವಲ್ಪ ಇದು ಅಗಲ ಜಾಸ್ತಿ. ಇದರಲ್ಲಿ ಒಂದು ಬಳೆ ಜಾಸ್ತಿ ಇದೆ, ಒಂದು ತೆಗಿಲ್ಲ, ಇದಕ್ಕೆ ಹಾಕ್ತೀನಿ. ತುಂಬ ಕಾಣ್ತಾ ಉಂಟು, ಒಂದು ಬಳೆಯಲ್ಲಿ ಮಿಸ್ ಆಗಿದೆ ಮೇಲೆ. ಹಸಿರು ಗಾಜಿನ ಬಳೆಗಳೇ, ಹಸಿರಲ್ಲ ಇದು ಪರ್ಪಲ್. ಓಕೆ, ಈ ಥರ ರೆಡಿ ಆಗಿದ್ದೇನೆ. ಅದು ನಾನು ಎಲ್ಲಿ ಇಟ್ಟಿದ್ದೇನೆ ಅಂತ ಗೊತ್ತಿಲ್ಲ ವಾಚ್, ಸೊ ಅದಕ್ಕೆ. ಆದರೂ ಇದು ಚೆಂದ ಕಾಣ್ತದಲ್ಲ, ಇರಲಿ. ಸೊ ಇವಾಗ ಬೇಗ ಹೊರಡುವ ಗೈಸ್, ಯಾಕಂದರೆ ನನಗೆ ದಾರಿ ಬೇರೆ ಗೊತ್ತಿಲ್ವಾ, ದಾರಿ ಬೇರೆ ಗೊತ್ತಿಲ್ಲ. ಇನ್ನೆಂತೊಂದು ಕಷ್ಟವೇ, ದಾರಿ ಬೇರೆ ಗೊತ್ತಿಲ್ಲ, ಅದಕ್ಕೆ ಬೇಗ ಹೋದರೆ ನಮಗೆ ಒಳ್ಳೆಯದಲ್ವಾ. ಓಕೆ ಗೈಸ್, ನಾನಿನ್ನು ರೆಡಿಯಾಗಿ ಮತ್ತೆ ಸಿಗ್ತೀನಿ. ಲಾಗ್ ಮಾಡ್ತಾ ಕೂತ್ರೆ ನಾನು ಹೊರಟೇ ಆಗೋದಿಲ್ಲ. ಬೈಕ್ ನಾನು ಫೈನಲಿ ರೆಡಿ ಅದೇ ಆಯಿತಾ. ನಾನು ಒಂದು ಈ ಥರ ಲೂಸ್ ಹೇರ್ ಬಿಡೋದಂತ ಇದ್ದೇನೆ. ಇವಾಗ ಸ್ಕೂಟಿಯಲ್ಲಿ ಹೋಗೋದಲ್ವಾ, ಹಾಗೆ ಅದನ್ನು ಹೇರನ್ನು ಕಟ್ಟಿಕೊಂಡು ಹೋಗಬೇಕು. ಮತ್ತು ಹೀಗೆ ಲೂಸ್ ಹೇರ್ ಬಿಡುವ ಅಂತ ಇದ್ದೇನೆ, ಹೇಗೆ ಮನಸ್ಸಾಗ್ತದೆ ಆ ಥರ. ಮತ್ತು ಇಯರಿಂಗ್ಸ್ ಇವಾಗ ಹಾಕಲಿಲ್ಲ, ಇವಾಗ ಸಣ್ಣದು ಹಾಕಿದ್ದೇನೆ. ಮತ್ತು ಇದೇ ಕಲರ್ ಮ್ಯಾಚಿಂಗ್ ಇದರಲ್ಲಿ ಉಂಟು ಬಾಕ್ಸಲ್ಲಿ, ಅದು ತುಂಬ ನೋವಾಗ್ತದೆ. ಮತ್ತು ಹೆಲ್ಮೆಟ್ ಎಲ್ಲ ಇರ್ತೇವಲ್ವಾ, ಅದು ಸ್ವಲ್ಪ ಇರಿಟೇಷನ್ ಆಗ್ತದೆ ಅಂಥೇಳಿ ಮತ್ತೆ ಇಡುವ ಅಂತ. ಸೊ ಇವಾಗ ನಾನು ಹೊರಡ್ತೀನಿ ಗೈಸ್. ಇದನ್ನ ಪ್ರೋಗ್ರಾಮಲ್ಲಿ ಯಾರೆಲ್ಲ ಸಿಂಗರ್ಸ್ ಇರ್ತಾರೆ ಮತ್ತು ಆ್ಯಂಕರಿಂಗ್ ಯಾರು ಇರ್ತಾರೆ ಅಂತ ಹೇಳ್ಕೊಂಡು ನಿಮಗೆ ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಗೈಸ್. ಎಂಥ ಶೆಕೆ ಗೊತ್ತಾ. ನಾನು ಈ ಹೇರನ್ನು ಈ ಥರ ಮಾಡಿ ಹೀಗೆ ಕಟ್ಟಿ ಹೆಲ್ಮೆಟ್ ಇಡಬೇಕು, ಇಲ್ಲಾಂದರೆ ಕಷ್ಟ ಆಗ್ತದೆ ಅಂತ ಹೇಳಿ
ಫೋನ್ ಮತ್ತು ಕನ್ನಡಿ ಬ್ಯಾಗೆಲ್ಲ. ಮತ್ತು ಅಲ್ಲಿ ಹೋಗಿ ಹೇರ್ ಒಂದು ಬಾಚ್ಲಿಕ್ಕೆ ಉಂಟು. ಓಕೆ ಅಲ್ಲ ಗೈಸ್. ನನಗೆ ಡಸ್ಟ್ ಎಲರ್ಜಿ ತುಂಬ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಹೀಗೆ ಕಟ್ಟಿ ಹೋಗುವ ಅಂತ ಇದೊಂದು ಇಟ್ಕೊಂಡಿದ್ದೇನೆ. ಓಕೆ ಗೈಸ್, ಇನ್ನು ಪ್ರೋಗ್ರಾಮಿನ ಹಾಲಲ್ಲಿ ಸಿಗ್ತೀನಿ. ಬಾಯ್. ಇಲ್ಲಿಂದ ಸ್ಕೂಟಿಯಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು, ನಾನೇ ಡ್ರೈವಿಂಗ್ ಮಾಡಬೇಕು. ಸೊ ಹಾಗೆ ವೀಡಿಯೋ ಮಾಡಲಿಕ್ಕಾಗೋದಿಲ್ಲ. ಸೊ ಅಲ್ಲಿ ಹಾಲಲ್ಲಿ ಹೋಗಿ ಸಿಗ್ತೀನಿ. ಗೈಸ್, ಫೈನಲಿ ನಾನು ಹಾಲ್ ಹತ್ರ ರೀಚ್ ಆದೆ. ಎಷ್ಟು ದೂರ ಇದೆ ಗೊತ್ತಾ, ತುಂಬ ಅಂದರೆ ತುಂಬ ದೂರ ಇದೆ ಆಯಿತಾ, ತುಂಬ ದೂರ ಇದೆ. ನಾನು ಅಂದ್ಕೊಂಡಿರಲಿಲ್ಲ, ನಾನೇ ನಿಲ್ಸಿದೆ ದಾರಿ ಮಿಸ್ ಆಯ್ತು ಅಂತ. ಒಳಗೆ ಹೋಗ್ತಾ ಹೋಗ್ತಾ ಮತ್ತು ತುಂಬ ಜಾಸ್ತಿ ಆಗ್ತಿತ್ತು. ಸೊ ಹಾಗೆ ಸೀಮಿತ ಬಂದೆ ಸರಿ ಅಂತ. ಇದೇ ಹಾಲ್ ಅಂತ ಅಂದ್ಕೊಳ್ತೀನಿ. ನೋಡುವ, ಪಾರ್ಕಿಂಗ್ ಮಾಡುವ ಫಸ್ಟಿಗೆ. ಫೈನಲಿ ಇದೇ ಹಾಲ್ ಆಯಿತಾ, ಇಲ್ಲಿದೆ ಹಾಲು. ಫಸ್ಟಿಗೆ ಹುಡುಗಿ ಅಂತ ಹೆಸರು ನೋಡಿಕೊಳ್ತೇನೆ. ಇಲ್ಲಿ ನಿತಿನ್ ಅವರೆಲ್ಲ ಬರ್ತಾರೆ, ಅವರೆಲ್ಲ ಬಂದಿದ್ದಾರಾ ಏನು ಅಂತ ನೋಡ್ತೀನಿ ಗೈಸ್. ಹೋಗುವ ಹಾಲ್ ಮೇಲೆ ಇದೆ ನಮ್ಮದು ಗೈಸ್. ನಾನು ಫೈನಲಿ ತಲುಪಿ ಆಯಿತು, ಹೊರಟು ಆಯಿತು. ನಾನು ಈ ಥರ ರೆಡಿಯಾಗಿದ್ದೇನೆ. ಇನ್ನು ಎಷ್ಟು 10:00 ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ ಆಯಿತಾ. ಓಕೆ, 10:00 ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಇವಾಗ ನಾನು ಮದುಮಗಳ ರೂಮಲ್ಲಿ ಬಂದು ರೆಡಿ ಆದ ಗೈಸ್. ಚೆನ್ನಾಗಾಗ್ತದಲ್ಲ, ಫುಲ್ ಪರ್ಪಲ್. ಹೋಗುವ ಇವಾಗ. ಯಾರೆಲ್ಲ ಇದ್ದಾರೆ ನೋಡುವ, ತೋರಿಸ್ತೀನಿ ನಿಮಗೆ. ಸಿಂಗರ್ಸ್ ಯಾರೆಲ್ಲ ಬಂದಿದ್ದಾರೆ, ಯಾರೆಲ್ಲ ಇದ್ದಾರೆ. ಫುಲ್ ಡ್ರೆಸ್ ಈ ಥರ ಇದೆ. ಹಲೋ ನಮಸ್ಕಾರ. ನೋಡಿ ಗೈಸ್, ನಿತಿನ್ ಅವರಿದ್ದಾರೆ. ಅಲ್ಲಿ ನಮ್ಮ ಯಾರು ರಮ್ಯಾ ಸುಧೀಂದ್ರ ಅಕ್ಕ. ಹಾಯ್. ನೋಡಿ, ಕೃಷ್ಣ ಅವರು ಕೈಕಂಬದಿಂದ ಬಂದಿದ್ದಾರೆ. ಇರೇನ ಚಾನಲ್ ಬರ್ಬಾರೆ ನೋಡಿ. ಮದುವೆದು ರೆಡಿ ಆಗ್ತಾ ಇದೆ ಅಷ್ಟೇ. ನಮ್ದು ಸ್ಟೇಜ್ ನೋಡಿ ಇಷ್ಟು ಸಣ್ಣದು. ಹಾಂ ಹೌದು, ಚಂದ ಉಂಟು. ಹಾಗೆ ಈ ಮಗು ಸಹ ಚಂದ ಉಂಟು ನೋಡಿ ಗೈಸ್. ಈ ಮಗು ಸಹ ಚಂದ ಉಂಟು ಅಂತ ಹೇಳುವಾಗ ಎಂತ ಖುಷಿ. ಹಾಗೆ ಹೌದೌದು. ಫೋಟೋಗ್ರಾಫರ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ. ಮದುಮಗನವರು ಇಲ್ಲಿ ಇರಬೇಕು. ಜ್ಯೂಸ್ ಬರೋದಲ್ಲೇ ರಕ್ಕ ಗೈಸ್. ಎಂತ ಗೊತ್ತಾ, ಊಟಕ್ಕೆ ಟೈಮ್ ಆಗಲಿಲ್ಲ, ಆದರೆ ಸಹ ನೋಡಿ ಅಲ್ಲಿ ಅಷ್ಟು ಜನ ಕೂತಿದ್ದಾರೆ ಮಾರೆ ಊಟಕ್ಕೆ. ಇವಾಗಲೇ ರೆಡಿ. ಇವತ್ತೊಂದು ಹಾಡು ಉಂಟು ನನ್ನದು. ಯಾವುದು? ಪ್ರೋಗ್ರಾಮ್ ಎಲ್ಲ ಮುಗಿತು, ನಾನು ಹೊರಟೆ. ಹಾಗೆ ಅವರೆಲ್ಲ ಸೌಂಡ್ ಲೋಡ್ ಎಲ್ಲ ಮಾಡ್ತಿದ್ದಾರೆ. ಹಾಗೆ ರಮ್ಯಕ್ಕ ಕೂಡ ಇಲ್ಲಿದ್ದಾರೆ ಆಯಿತಾ. ಇವತ್ತು ಅವರ ಗಾಡಿಯಲ್ಲಿ ತಂದದ್ದು ಸೌಂಡ್ ಸಿಸ್ಟಮ್ ನೋಡಿ ಇಲ್ಲಿ. ನಾನು ಬರ್ತೇನೆ. ಓಕೆ ಬಾಯ್. ಬಾಯ್. ನಮ್ಮ ಪ್ಯಾಕಿಂಗ್ ಮಾಡ್ಕೊಂಡು ಹಾಂ ಪ್ಯಾಕ್ ಮಾಡ್ತೀರಿ ಅನ್ಸಿದ್ದಾಳೆ ಸೀದಾ. ಓಕೆ ಬಾಯ್. ನನ್ನ ಅಂಬರಿ ಒಳ್ಳೆ ಉಂಟು ಅಲ್ಲಿ. ಅಪ್ಪ ಎಂಥ ಶೆಕೆ ಗೊತ್ತಾ, ತುಂಬ ಬಿಸಿಲಲ್ಲ, ಶೆಕೆಯಲ್ಲಿ ಹೋಗಿದೆ. ನಾನು ಇವತ್ತು ಹೇಗೆ ಕಾಣ್ತಾ ಇದ್ದೆ, ಎಲ್ಲ ಪರ್ಪಲ್ ಚೆಂದ ಕಾಣ್ತಾ ಇದ್ದೆ ಮಾತ್ರ. ಓಕೆ ಗೈಸ್, ಇದು ಸಣ್ಣ ಲಾಗ್. ನಾನು ಏನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲಿಲ್ಲ. ಇನ್ನು ಇಲ್ಲಿಂದ ಹೊರಟ್ರೆ ಪರಂಗಿಪೇಟೆಯಲ್ಲಿ ಒಮ್ಮೆ ನಿಲ್ಲಿಸಿ ಅಲ್ಲಿ ಒಮ್ಮೆ ಸ್ವಲ್ಪ ಕೆಲಸ ಉಂಟು, ಅದು ಮುಗಿಸಿ ಸೀದಾ ರೂಮಿಗೆ ಹೋಗೋದು. ಬಾಯ್ ಬಾಯ್.